ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಭಾರತ ಸರ್ಕಾರದ ಅತಿ ದೊಡ್ಡ ನೇಮಕಾತಿ ಸಂಸ್ಥೆಗಳಲ್ಲಿ 2025ರಲ್ಲಿ 25,487 ಕಾನ್ಸ್ಟೇಬಲ್ ಹುದ್ದೆಗಳು ನೇಮಕಾತಿ ನಡೀತಾ ಇದೆ. ಅದರದ್ದು ಪೂರ್ತಿ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. SSC ರೆಕ್ಯೂರ್ಮೆಂಟ್ 2025ರಲ್ಲಿ 25,487 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ. ಭಾರತ ಸರ್ಕಾರದ ಅತಿ ದೊಡ್ಡ ನೇಮಕಾತಿ ಸಂಸ್ಥೆಗಳಲ್ಲಿ ಒಂದಾದ ಸಿಬ್ಬಂದಿ ಆಯ್ಕೆ ಆಯೋಗ 2025ನೇ ಸಾಲಿಗೆ ವಿವಿಧ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ 25,487 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಬೃಹತ್ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈ ಪ್ರಕಟಣೆಯು CRPF, BSF, CISF, ITBP ಮತ್ತು SSB ಯಂತಹ ಸಮವಸ್ತ್ರ ಸೇವೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಹೆಚ್ಚಿನ ಭರವಸೆಯನ್ನು ತಂದಿದೆ. ಶೈಕ್ಷಣಿಕ ಅರ್ಹತೆಗಳು, ವಯಸ್ಸಿನ ಮಿತಿ, ಆಯ್ಕೆ ಹಂತಗಳು, ಸಂಬಳ, ಅರ್ಜಿ ಶುಲ್ಕ ರಚನೆ, ಪ್ರಮುಖ ದಿನಾಂಕಗಳು ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಂತ ಹಂತವಾಗಿ ಖಂಡಿತವಾಗ್ಲೂ ನೋಡಿ. SSC ರೆಕ್ಯೂರ್ಮೆಂಟ್ 2025ರ ಅವಲೋಕನ ನೋಡೋದಾದರೆ, ಪ್ರತಿ ವರ್ಷ SSC ಬಹು ಅರೆ ಸೈನಿಕ ಪಡೆಗಳಿಗೆ ಕಾನ್ಸ್ಟೇಬಲ್ಗಳನ್ನು ನೇಮಿಸಿಕೊಳ್ಳಲು ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯನ್ನು ನಡೆಸುತ್ತದೆ. 2025ರ ನೇಮಕಾತಿ ಅಧಿಸೂಚನೆಯು ಹೆಚ್ಚಿನ ಸಂಖ್ಯೆಯ ಖಾಲಿ ಹುದ್ದೆಗಳಿಂದಾಗಿ ಎದ್ದು ಕಾಣುತ್ತದೆ. 25,487 ಹುದ್ದೆಗಳು ಇದು ವರ್ಷದ ಅತಿ ದೊಡ್ಡ SSC ನೇಮಕಾತಿಗಳಲ್ಲಿ ಒಂದಾಗಿದೆ. ಉದ್ಯೋಗ ಸ್ಥಳವು ಭಾರತದಲ್ಲಿ ಎಲ್ಲಿಯಾದರೂ ಇರುವುದರಿಂದ ಎಲ್ಲ ರಾಜ್ಯಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನೇಮಕಾತಿಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ನೇಮಕಾತಿ ಪ್ರಾಧಿಕಾರ ಪ್ರಕಾರ ಸಿಬ್ಬಂದಿ ಆಯ್ಕೆ ಆಯೋಗ. ಹುದ್ದೆಯ ಹೆಸರು ಕಾನ್ಸ್ಟೇಬಲ್. ಒಟ್ಟು ಹುದ್ದೆಗಳು 25,487. ಉದ್ಯೋಗ ಸ್ಥಳ ಭಾರತದಾದ್ಯಂತ. ಕೆಲಸದ ಅವಧಿ ಶಾಶ್ವತ ಸರ್ಕಾರಿ ಕೆಲಸ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್. ಅಧಿಕೃತ ವೆಬ್ಸೈಟ್ಗೆ ನಾನು ಈ ವೆಬ್ಸೈಟ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ನೋಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಡಿಸೆಂಬರ್ 1ರಿಂದ ಈಗಾಗಲೇ ಶುರುವಾಗಿದೆ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 31ರವರೆಗೂ ಇರುತ್ತದೆ. ಇನ್ನು ಶೈಕ್ಷಣಿಕ ಅರ್ಹತೆ ನೋಡೋದಾದರೆ, SSC ರೆಕ್ಯೂರ್ಮೆಂಟ್ 2025ಕ್ಕೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಈ ಕೆಳಗಿನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಆಗಿರಬೇಕು. ಕನಿಷ್ಠ ಶೇಕಡಾವಾರು ಅಂಕಗಳ ಅವಶ್ಯಕತೆ ಇಲ್ಲ. ಪ್ರೌಢಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಆದರೆ ಇನ್ನೂ ಉನ್ನತ ಶಿಕ್ಷಣ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಇದು ಗ್ರಾಮೀಣ ಮತ್ತು ನಗರ ಹಿನ್ನೆಲೆಯ ಯುವಕರಿಗೆ ನೇಮಕಾತಿಯನ್ನು ವ್ಯಾಪಕವಾಗಿ ಪ್ರವೇಶಿಸುವಂತೆ ಮಾಡುತ್ತದೆ. ವಯಸ್ಸಿನ ಮಿತಿ ನೋಡೋದಾದರೆ, ಕನಿಷ್ಠ ವಯಸ್ಸು 20 ವರ್ಷಗಳು, ಗರಿಷ್ಠ ವಯಸ್ಸು 25 ವರ್ಷಗಳು. ವಯಸ್ಸು 1 ಆಗಸ್ಟ್ 2025ರಂತೆ ಪರಿಗಣಿಸಲಾಗಿದೆ. ಇನ್ನು ವಯಸ್ಸಿನ ಸಡಿಲಿಕೆ ನೋಡೋದಾದರೆ, OBC ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ 3 ವರ್ಷಗಳು, SC ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಅವಲಂಬಿಸಿದೆ. ಅರ್ಜಿ ಶುಲ್ಕ ಬಂದು, ಅರ್ಜಿ ಶುಲ್ಕವನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಅಥವಾ ನೆಟ್ ಬ್ಯಾಂಕಿಂಗ್ನಂತಹ ಆನ್ಲೈನ್ ಪಾವತಿ ವಿಧಾನಗಳ ಮೂಲಕ ಪಾವತಿಸಬೇಕು. ಸಾಮಾನ್ಯ ಅಥವಾ OBC EWS ಅವ್ರಿಗೆ 100 ರೂಪಾಯಿ ಆಗಿರುತ್ತೆ ಅರ್ಜಿ ಶುಲ್ಕ. ಹಾಗೆ SC ST ಮಾಜಿ ಸೈನಿಕರಿಗೆ ಶುಲ್ಕವಿರುವುದಿಲ್ಲ. ಇನ್ನು ಸ್ಯಾಲ್ರಿ ಅಂದರೆ ಸಂಬಳ ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ 7ನೇ ವೇತನ ಆಯೋಗದ ವೇತನ ಮಟ್ಟ 3ರ ಅಡಿಯಲ್ಲಿ ವೇತನ ದೊರೆಯುತ್ತದೆ. ಮಾಸಿಕ ಸಂಬಳ ಅಂದರೆ ತಿಂಗಳ ಸಂಬಳ ಬಂದು 21,700ರಿಂದ 69,100 ರೂಪಾಯಿವರೆಗೂ ಇರುತ್ತದೆ. ಅಷ್ಟೇ ಅಲ್ಲದೆ ಇದರೊಂದಿಗೆ ಅಭ್ಯರ್ಥಿಗಳು ಹಲವಾರು ಸರ್ಕಾರಿ ಭತ್ಯೆಗಳನ್ನು ಸಹ ಪಡೆಯುತ್ತಾರೆ. ಅವುಗಳೆಂದರೆ ತುಟ್ಟಿ ಭತ್ಯ, ಮನೆ ಬಾಡಿಗೆ ಭತ್ಯ, ಪ್ರಮಾಣ ಭತ್ಯೆ, ಅಪಾಯ ಮತ್ತು ಸಂಕಷ್ಟ ಭತ್ಯೆಗಳು, ವೈದ್ಯಕೀಯ ಸೌಲಭ್ಯಗಳು, ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಪಿಂಚಣಿ ಸಹ ದೊರೆಯುತ್ತದೆ. ಆಯ್ಕೆ ಪ್ರಕ್ರಿಯೆ ಬಂದು, SSC ರೆಕ್ಯೂರ್ಮೆಂಟ್ 2025ರ ಆಯ್ಕೆ ವಿಧಾನವು ಹಲವಾರು ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾದ ಹಂತಗಳನ್ನು ಒಳಗೊಂಡಿದೆ.
ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಅಭ್ಯರ್ಥಿಗಳು ಪ್ರತಿ ಹಂತದಲ್ಲೂ ಅರ್ಹತೆ ಪಡೆಯಬೇಕು. ಮೊದಲನೇದಾಗಿ ಪತ್ರಿಕೆ 1 ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ ಅದರಲ್ಲಿ ನೋಡೋದಾದರೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಅರಿವು ಇರುತ್ತೆ. ಸಾಮಾನ್ಯ ಬುದ್ಧಿ ಮತ್ತು ತಾರ್ಕಿಕತೆ ಇರುತ್ತೆ. ಅಷ್ಟೇ ಅಲ್ಲ, ಸಂಖ್ಯಾತ್ಮಕ ಸಾಮರ್ಥ್ಯ, ಇಂಗ್ಲಿಷ್ ಅಥವಾ ಹಿಂದಿ ಇರುತ್ತದೆ. ಮತ್ತು ಪರೀಕ್ಷೆಯನ್ನು ಆನ್ಲೈನ್ಗಳಲ್ಲಿ ನಡೆಸಲಾಗುತ್ತದೆ. ಇನ್ನು ಎರಡನೇದು ನೋಡೋದಾದರೆ ದೈಹಿಕ ಪ್ರಾಮಾಣಿತ ಪರೀಕ್ಷೆ. ಅದರಲ್ಲಿ ನೋಡೋದಾದರೆ ಎತ್ತರ, ಎದೆಗೂಡಿನ ಪ್ರವೇಶ ಹಾಗೆ ತೂಕ ಇಷ್ಟೆಲ್ಲ ಇರುತ್ತೆ. ದೈಹಿಕ ಸಹಿಷ್ಣುತೆ ಪರೀಕ್ಷೆ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ನೋಡೋದಾದರೆ ಓಡುವ ಹಾಗೆ ಲಾಂಗ್ ಜಂಪ್, ಎತ್ತರ ಜಿಗಿತ ಇತರ ಸಹಿಷ್ಣುತೆಗೆ ಸಂಬಂಧಿಸಿದ ಕೆಲಸಗಳು ಸಹ ಇರುತ್ತದೆ. ಇನ್ನು ನಾಲ್ಕನೇದು ಬಂದು ಪತ್ರಿಕೆ 2 ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಪತ್ರಿಕೆ 2 ಮುಖ್ಯವಾಗಿ ಬರೆಯುವ ಸಾಮರ್ಥ್ಯ, ಭಾಷಾಗ್ರಾಹಿಕ ಮತ್ತು ಸಂವಹನ ಕೌಶಲ್ಯಗಳನ್ನು ಪರೀಕ್ಷಿಸುತ್ತದೆ. ಇದು ಸಾಮಾನ್ಯವಾಗಿ ವಿವರಣಾತ್ಮಕ ಪ್ರಶ್ನೆಗಳು ಮತ್ತು ಗ್ರಹಿಕೆ ಆಧಾರಿತ ಕಾರ್ಯಗಳನ್ನು ಒಳಗೊಂಡಿರುತ್ತದೆ. ಇನ್ನು 5ನೇದು ವೈದ್ಯಕೀಯ ಪರೀಕ್ಷೆ ಆಗಿರುತ್ತೆ. 6ನೇದು ಬಂದು ದಾಖಲೆ ಪರಿಶೀಲನೆ. ಏನೇನು ದಾಖಲೆ ನೋಡ್ತಾರೆ ಅಂದರೆ ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ ಪ್ರಮಾಣ ಪತ್ರಗಳು, ಜನನ ಪ್ರಮಾಣ ಪತ್ರ, ಗುರುತಿನ ಪುರಾವೆಗಳು, ವೈದ್ಯಕೀಯ ಫಿಟ್ನೆಸ್ ವರದಿಗಳು ನೋಡ್ತಾರೆ. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹಂತವಾಗಿ ನೋಡೋದಾದರೆ ಮೊದಲನೇದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ವೆಬ್ಸೈಟ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಎರಡನೇದು ನೇಮಕಾತಿ ವಿಭಾಗಕ್ಕೆ ಹೋಗಿ ಕಾನ್ಸ್ಟೇಬಲ್ ನೇಮಕಾತಿ 2025ಗೆ ಸಂಬಂಧಿಸಿದ ಟ್ಯಾಬನ್ನು ಆಯ್ಕೆ ಮಾಡಿ. ಮೂರನೇದು ಬಂದು ಅಧಿಕೃತ ಅಧಿಸೂಚನೆಯನ್ನು ಓದಿ. 4ನೇದು ಅರ್ಜಿ ನಮೂನೆಯನ್ನು ತೆರೆಯಿರಿ. ಆನ್ಲೈನ್ನಲ್ಲಿ ಅನ್ವಯಿಸಿ ಎಂದು ಹೇಳುವ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. 5ನೇದು ಬಂದು ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ. ಅಂದರೆ ಜನ್ಮ ದಿನಾಂಕ, ಮೊಬೈಲ್ ನಂಬರು, ಇಮೇಲ್ ಐ ಡಿ ಮತ್ತು ನಿಮ್ಮ ಅಡ್ರೆಸ್ಸು. 6ನೇದು ಬಂದು ಶೈಕ್ಷಣಿಕ ವಿವರಗಳನ್ನು ನಮೂದಿಸಿ. ಅಂದರೆ 10ನೇ ತರಗತಿ ಅರ್ಹತೆಗೆ ಸಂಬಂಧಿಸಿದ ಮಾಹಿತಿಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. 7ನೇದು ಬಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಿ. 8ನೇದು ಅರ್ಜಿ ಶುಲ್ಕವನ್ನು ಪಾವತಿಸಿ. 9ನೇದು ಫಾರ್ಮನ್ನು ಸಲ್ಲಿಸಿ. 10ನೇದು ಮುದ್ರಣವನ್ನು ತೆಗೆದುಕೊಳ್ಳಿ. ಅಂದರೆ ನೀವೆಲ್ಲ ಇದೆಲ್ಲ ಮಾಡಿರ್ತೀರಲ್ಲ ಅದರ ಒಂದು ಸ್ಲಿಪ್ ಒಂದು ತೆಗೆದುಕೊಳ್ಳಿ. ನೋಡಿದ್ರಲ್ಲ SSC ರಿಕ್ರೂಟ್ಮೆಂಟ್ 2025ರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೆಲ್ಲ ಬೇಕು ಅಂತ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.